ಆತ್ಮೀಯ ಬಂಧುಗಳೇ, ಗೋಪಾಲಯರ್ಮ ತನ್ನ ಜೀವನದ ಆಧ್ಯಾತ್ಮಿಕ ಸ್ಥಿತಿಯ ಅತ್ಯುನ್ನತ ಸ್ಥಿತಿಯಲ್ಲಿ ಇದ್ದಾಳೆ. ಎಲ್ಲೆಡೆಯೂ ಅವಳು ಆ ಪ್ರಜ್ಞಾಸ್ತರದಲ್ಲಿ ಶ್ರೀಕೃಷ್ಣನನ್ನೇ ನೋಡ್ತಾ ಇದ್ದರೂ ಕೂಡ ಶ್ರೀರಾಮಕೃಷ್ಣರಲ್ಲಿ ಅದೇ ಶ್ರೀಕೃಷ್ಣ ಆವಿರ್ಭಾವವಾಗಿದ್ದಾನೆ, ಅಂದರೆ ಅವನೇ ಅವತಾರ ತಾಳೆ ಬಂದಿದ್ದಾನೆ ಅನ್ನೋದರಲ್ಲಿ ಅವಳಿಗೆ ಯಾವುದೇ ಸಂಶಯ ಉಳಿಯಲಿಲ್ಲ. ಯಾಕೆ ಅಂತಂದರೆ ಇವಳ ಭಾವನೆಗಳಿಗೆ ತಕ್ಕಂತೆ ಶ್ರೀರಾಮಕೃಷ್ಣರು ಇಷ್ಟ ದೇವತೆ, ಒಬ್ಬ ಪ್ರಾಮಾಣಿಕ ಸಾಧಕಿಗೆ ಇಷ್ಟ ದೇವತೆ ಯಾವ ರೀತಿಯಾಗಿ ಪ್ರತಿಸ್ಪಂದಿಸಬಹುದೋ ಆ ರೀತಿಯಾಗಿ ಶ್ರೀರಾಮಕೃಷ್ಣರು ಅವಳಿಗೆ ಸ್ಪಂದಿಸ್ತಾ ಇದ್ರು. ಅವಳು ಏನಾದರೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಿಹಿ ತಿಂಡಿಗಳನ್ನ ಏನಾದರೂ ತಂದಿದ್ರೆ ಶ್ರೀರಾಮಕೃಷ್ಣರು ಬಾಲಗೋಪಾಲನಂತೆ, ಅವಳು ಬಾಲಗೋಪಾಲ ತನ್ನ ಇಷ್ಟ ದೇವತೆ ಅವನಿಗೆ ಕೊಡಬೇಕು ಅಂತ ಯಾವುದನ್ನು ಇಷ್ಟಪಟ್ಟು ತರ್ತಿದ್ಲು ಅದನ್ನೆಲ್ಲ ಶ್ರೀರಾಮಕೃಷ್ಣರು ಆ ಬಾಲಗೋಪಾಲನ ರೂಪವನ್ನು ತಾಳಿಯೇ ಅದನ್ನು ಸ್ವೀಕರಿಸ್ತಾ ಇದ್ರು. ಹೀಗೆ ಅವಳಿಗೆ ತನ್ನ ಪರಮಾನಂದವನ್ನು ಕೊಡುವಂಥ ಸಂದರ್ಭ ಯಾವುದಂತಂದ್ರೆ ಇದೆ. ಏನಂದರೆ ಸಾಕ್ಷಾತ್ ತನ್ನ ಇಷ್ಟ ದೇವತೆ ತಾನು ಮಾಡುವಂಥ ಪೂಜೆಯನ್ನು, ನೈವೇದ್ಯವನ್ನು ಸಾಕ್ಷಾತ್ತಾಗಿ ಬಂದು ಸ್ವೀಕರಿಸ್ತಾ ಇದ್ದಾನೆ ಅಂತ. ಹೀಗೆ ಅವಳು ಉನ್ನತ ಅವಸ್ಥೆಯಲ್ಲಿ ಇರ್ತಾ ಇದ್ಲು, ಶ್ರೀರಾಮಕೃಷ್ಣರು ಅದೇ ಅವಸ್ಥೆಯಲ್ಲಿ ಇರ್ತಾ ಇದ್ರು. ಒಂದ್ಸಾರಿ ಪುರಿಯಲ್ಲಿ ಜಗನ್ನಾಥ ರಥೋತ್ಸವ ಸಮಯಕ್ಕೆ ಬಲರಾಮನ ಮನೆಯಲ್ಲಿ ರಥೋತ್ಸವ ಆಗ್ತಾ ಇತ್ತು. ಆ ಸಮಯಕ್ಕೆ ಅಲ್ಲಿ ಶ್ರೀರಾಮಕೃಷ್ಣರು ಬಂದು ಅವರು ಭಕ್ತರ ಹತ್ತಿರ, ಬಲರಾಮನ ಹತ್ತಿರ ಗೋಪಾಲಯರ್ಮಾಳ ಅತ್ಯುನ್ನತ ಆಧ್ಯಾತ್ಮಿಕ ಸ್ಥಿತಿಯ ಬಗ್ಗೆ ಕೊಂಡಾಡ್ತಾ ಇದ್ರು, ಬಹಳ ಹೊಗಳ್ತಾ ಇದ್ರು. ಅಷ್ಟೊತ್ತಿಗೆ ಅವಳು ಅಲ್ಲಿ ಬಂದಾಗ ಅವರು ಬಾಲಗೋಪಾಲ ಹೇಗೆ ಅಂಬೆಗಾಲಿಡುತ್ತಾ ಕಾಲುಗಳನ್ನು ತೆವಲುತ್ತಾ ಹೋಗ್ತಾನೋ ಹಾಗೆ ಚಿಕ್ಕ ಮಗು ಹೋದ ಹಾಗೆ ಹೋಗಿ ಅವಳು ತಂದಿರ್ತಕ್ಕಂಥ ಆ ಒಂದು ಭಾವಾವಸ್ಥೆ ಹೋಗ್ಬಿಡ್ತಾರೆ. ಹೋಗಿ ಆ ರೂಪದಲ್ಲಿ ಅದನ್ನೆಲ್ಲ ಸ್ವೀಕರಿಸ್ತಾರೆ. ಹೀಗೆಲ್ಲ ಇಂಥ ಹಲವಾರು ಘಟನೆಗಳು ಶ್ರೀರಾಮಕೃಷ್ಣ ಮತ್ತು ಗೋಪಾಲಯರ್ಮಾಳ ಮಧ್ಯೆ ನಡೆಯುತ್ತೆ. ಆಮೇಲೆ ಗೋಪಾಲಯರ್ಮ ಈಗ ಪೂರ್ಣ ತಾನು ಸಾಧಿಸಿದಂಥ ಈ ಅನುಭೂತಿ, ದರ್ಶನಾನುಭವ ಇವುಗಳನ್ನು ಜನರಿಗೂ ಕೂಡ ಪ್ರಯೋಜನ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಶ್ರೀರಾಮಕೃಷ್ಣರ ಮತ್ತು ವಿವೇಕಾನಂದರ ದೃಷ್ಟಿಯಾಗಿತ್ತು. ಹಾಗಾಗಿ ಶ್ರೀರಾಮಕೃಷ್ಣರು ನಾವು ಆವಾಗಲೇ ನೋಡಿದಂತೆ ಎಂಥ ಜನ ಅಂದರೆ ಆಧ್ಯಾತ್ಮಿಕ ಉನ್ನತಿಯನ್ನು ಬಯಸಿ ಬರುವಂಥ ಕೆಲವು ಸ್ತ್ರೀಯರನ್ನ ಈ ಗೋಪಾಲಯರ್ಮಾಳ ಹತ್ರ ಕಳಿಸ್ಕೊಡ್ತಾ ಇದ್ದದನ್ನು ಸ್ವತಃ ಸ್ವಾಮಿ ವಿವೇಕಾನಂದರು ದೀಕ್ಷೆಯನ್ನು ಬಯಸಿ ಬಂದಂಥ ಸ್ತ್ರೀಯರಿಗೆ ಗೋಪಾಲಯರ್ಮಾಳಿಂದ ದೀಕ್ಷೆಯನ್ನು ಪಡೆಯುವಂತೆ ಹೇಳ್ತಾರೆ. ಆವಾಗ ಅವಳು ದೀಕ್ಷೆ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ವಿವೇಕಾನಂದರು, ನೀನು ದೀಕ್ಷೆ ಕೊಡೋದಿದ್ರೆ ಮತ್ತೆ ಇನ್ಯಾರು ಕೊಡೋದು, ನೀನೇ ಅದಕ್ಕೆ ಸಮರ್ಥರು ಮತ್ತು ಯೋಗ್ಯಗಳು ಅಂತ ಸ್ವತಃ ವಿವೇಕಾನಂದರು ಕೂಡ ಕೊಂಡಾಡ್ತಾರೆ. ಅಮೆರಿಕದಿಂದೆಲ್ಲ ಬಂದ ಮೇಲೂ ಕೂಡ ವಿವೇಕಾನಂದರು ಗೋಪಾಲಯರ್ಮಾಳ ಆ ವಿಶೇಷವಾದಂಥ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಶ್ರೀರಾಮಕೃಷ್ಣರಿದ್ದಾಗಲೂ 2-3 ಸಾರಿ ಅವ್ರ ಮನೆಗೆ ಹೋಗಿದ್ದ ಘಟನೆಗಳನ್ನು ನಾವು ನೋಡಿದ್ದೇವೆ. ಹೀಗೆ ಶ್ರೀರಾಮಕೃಷ್ಣ ವಿವೇಕಾನಂದ ಪರಂಪರೆಯಲ್ಲಿ ಮತ್ತು ಶ್ರೀಮಾತೆಯವರ ಇದ್ದಾಗಲೇ ಬರತಕ್ಕಂಥ ಬೇರೆ ಬೇರೆ ಸ್ತ್ರೀಯರಿಗೆ ಆಧ್ಯಾತ್ಮಿಕ ವಿಶೇಷವಾದಂಥ ಮಾರ್ಗದರ್ಶನ ಈ ಗೋಪಾಲಯರ್ಮಾಳಿಂದ ದೊರೆಯುತ್ತೆ. ತನ್ನ ಮೂಲಕ ಯಾವಾಗ ಈ ಆಧ್ಯಾತ್ಮಿಕ ಶಕ್ತಿ ಒಂದು ಕಡೆಗೆ ಶೇಖರಣೆಯಾಗಿ ಮುಂದಿನ ಜೀವಿಗಳಿಗೆ ಅದು ಹರಿದು ಬರುತ್ತೋ ಆವಾಗ ಸಂಪ್ರದಾಯ ಅದೊಂದು ಮುಂದುವರಿಯೋದಕ್ಕೆ, ಆ ಪರಂಪರೆ ಮುಂದುವರಿಯೋದಕ್ಕೆ ಸಹಾಯವಾಗುತ್ತೆ. ಆ ದೃಷ್ಟಿಯಿಂದ ಗೋಪಾಲಯರ್ಮಾಳಿಂದ ಅವತ್ತಿನ ಸ್ತ್ರೀ ಜನಾಂಗ, ಅಂದರೆ ಸ್ತ್ರೀ ಜನಾಂಗ ಅಂದ ತಕ್ಷಣ ಎಲ್ಲ ಸ್ತ್ರೀಯರು ಅಂತಲ್ಲ, ಅದರಲ್ಲಿ ಪ್ರಾಮಾಣಿಕ ಭಾವದ ಆಧ್ಯಾತ್ಮಿಕ ಸಾಧಕಿಯರು ಈ ಗೋಪಾಲಯರ್ಮಾಳಿಂದ ಮಾರ್ಗದರ್ಶನ ಪಡಿತಾರೆ. ಮತ್ತು ಶ್ರೀರಾಮಕೃಷ್ಣರ 16 ಜನ ಶಿಷ್ಯರು ಅವಳ ಹತ್ತಿರ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಆ ಅದ್ಭುತವಾದಂಥ ಪ್ರೀತಿಯನ್ನು ಪಡಿತಾರೆ. ಇದೆಲ್ಲ ಆ ಕಾಲಘಟ್ಟದಲ್ಲಿ, ಅಂದರೆ ರಾಮಕೃಷ್ಣರ ಈ ಯುವ ಸನ್ಯಾಸಿ ಶಿಷ್ಯರು ಇನ್ನೂ ಏನೂ ಕೂಡ ಸಮಾಜದಲ್ಲಿ ಹೊರಗಡೆ ಏನೂ ಆಗದಿರ್ತಕ್ಕಂಥ, ಅಂದರೆ ಹೊರಗಿನ ವ್ಯವಸ್ಥೆಗೆ ಅವ್ರು ಬಂದಿಲ್ಲ, ಪ್ರಾಮಾಣಿಕ ಸಾಧನೆಯಲ್ಲಿ ತೊಡಗಿದಾಗಲೇ ಇಂಥ
ವಿಶೇಷ ಆಧ್ಯಾತ್ಮಿಕ ಅನುಭವಗಳಿಂದ ಪಡ್ಕೊಂಡು ಶ್ರೀರಾಮಕೃಷ್ಣರಿಂದ ಸೈ ಅನಿಸಿಕೊಂಡಿರ್ತಕ್ಕಂಥ ಆ ಗೋಪಾಲಯ್ಯನ ಬಹಳ ಆಧ್ಯಾತ್ಮಿಕ ಅನುಭವಗಳು ಅವರಿಗೆ ತುಂಬ ಸಹಾಯಕವಾಗ್ತವೆ. ಸ್ವಾಮಿ ಶಾರದಾನಂದಜಿ ಕೂಡ ಗೋಪಾಲಯ್ಯನ ಮಹಾಳನಿಂದ ಹಲವಾರು ಆಧ್ಯಾತ್ಮಿಕ ವಿಷಯಗಳನ್ನ ಸೂಕ್ಷ್ಮತೆಗಳನ್ನ ಚರ್ಚೆ ಮಾಡಿ ಅವಳಿಂದ ಶ್ರೀರಾಮಕೃಷ್ಣರ ಭಾವವಸ್ತುಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅವಳಿಂದ ಕೇಳಿದಾಗ ಅದೆಲ್ಲ ಚೆನ್ನಾಗಿ ಅರ್ಥ ಆಗ್ತಿತ್ತು. ಹೀಗೆ ಅವಳಿಂದ ಒಂದು ಅದ್ಭುತವಾದಂಥ ಕೊಡುಗೆ ರಾಮಕೃಷ್ಣ ಪರಂಪರೆಗೆ ಸಲ್ಲಿದೆ.